ಮಾಟಮಂತ್ರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ? ನಿಮಗೂ ಮಾಟಮಂತ್ರ ಮಾಡಿಸಿದ್ದಾರಾ? ತಿಳಿಯುವುದು ಹೇಗೆ? ಈ ಅನುಭವ ಆದರೆ ನಿಮ್ಮ ಮೇಲೆ ಮಾಟ ಮಾಡಿರೋದು ಕನ್ಫರ್ಮ್. ಮಾಟಮಂತ್ರವನ್ನು ಮಾಡಿಸಿರೋದನ್ನ ಕಂಡುಹಿಡಿಯುವುದು ಹೇಗೆ? ಸ್ನೇಹಿತರೆ, ಈ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುನ್ನ ನಿಮಗೆ ಮಾಟಮಂತ್ರದ ಬಗ್ಗೆ ನಂಬಿಕೆ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋ ಯಾವುದರ ಬಗ್ಗೆ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜಗತ್ತು ಎಷ್ಟೇ ಬೆಳೆದಿರಬಹುದು, ಮನುಷ್ಯ ಎಷ್ಟೇ ಟೆಕ್ನಾಲಜಿಯಲ್ಲಿ ಮುಂದುವರೆದಿರಬಹುದು, ಆದರೆ ಮಾಟಮಂತ್ರ ಎಂಬ ಶಬ್ದವನ್ನು ಕೇಳಿದರೆ ಸಾಕು ಒಂದು ಕ್ಷಣ ಕಂಪಿಸಿ ಬಿಡುತ್ತಾನೆ. ಬಾನಮತಿ ಅನ್ನೋದು ಮನುಷ್ಯನ ಎದೆ ಜಲ್ ಅನಿಸುವಂತೆ ಮಾಡುತ್ತೆ. ಅದೆಂಥ ದೊಡ್ಡ ವ್ಯಕ್ತಿ ಆಗಿರಬಹುದು, ವಾಮಾಚಾರ ವಶೀಕರಣ ಅಂದರೆ ಸಾಕು ಬೆಚ್ಚಿ ಬೀಳುವುದು ಗ್ಯಾರಂಟಿ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ, ಎದುರಾಳಿಯನ್ನು ಸರ್ವನಾಶ ಮಾಡಬೇಕು ಅಂತ ಅಮಾವಾಸ್ಯೆಯ ಕಡು ರಾತ್ರಿಯೆಂದು ಸ್ಮಶಾನಗಳಲ್ಲಿ ವಿಚಿತ್ರ ಪೂಜೆ ಮಾಡ್ತಾರೆ. ಅದು ಕೇವಲ ಬರೀ ಪೂಜೆಯಲ್ಲ, ಬದಲಿಗೆ ದುಷ್ಟಶಕ್ತಿಗಳನ್ನು ವಶೀಕರಣ ಮಾಡಿಕೊಂಡು ಅವುಗಳ ಸಹಾಯದಿಂದ ತಮ್ಮ ಎದುರಾಳಿಯನ್ನು ನಿಷ್ಕ್ರಿಯಗೊಳಿಸುವ ಉದ್ದೇಶದಿಂದ ನಡೆಯುವ ಮಾಟ ಮಂತ್ರ. ಹಾಗಾದರೆ ಏನಿದು ಮಾಟ ಮಂತ್ರ? ಇದರಲ್ಲಿ ಮನುಷ್ಯರ ಮೇಲಾಗುವ ಪರಿಣಾಮಗಳು ಏನೇನು? ಇದನ್ನು ಯಾರು ಮಾಡ್ತಾರೆ? ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರಾ? ಮಾಡಿಸಿದರೆ ಅದನ್ನು ಪತ್ತೆ ಹಚ್ಚೋದು ಹೇಗೆ? ನಿಮಗೆ ಸಿಗುವ ಸೂಚನೆಗಳು ಏನೇನು? ಈ ವಿಡಿಯೋದಲ್ಲಿ ಈ $1,000,000 ಪ್ರಶ್ನೆಗಳಿಗೆ ತುಂಬ ಸರಳ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕಣ್ಕಟ್ಟು ವಿದ್ಯೆ ಅಂತ ಅನ್ನೋದು ಸಾಮಾನ್ಯ ಅಲ್ಲ. ನಿಧಿ ಆಸೆಗಳಿಗಾಗಿ ಬೇರೆಯವರ ಏಳಿಗೆಯನ್ನು ಸಹಿಸದೆ ಅವರನ್ನು ನಿರ್ನಾಮ ಮಾಡುವ ಸಲುವಾಗಿ ಈ ಮಾಟಮಂತ್ರವನ್ನು ಪ್ರಯೋಗಿಸಲಾಗುತ್ತದೆ. ನಿಮ್ಮ ಸುತ್ತಮುತ್ತಲು ಅಥವಾ ನಿಮ್ಮ ಪರಿಚಯಸ್ಥರೇ ನಿಮ್ಮ ಮೇಲೆ ಮಾಟ ಮಾಡಿಸಿರುವುದು ಅದೇ ಮನೆಯಲ್ಲಿ ಕಲಹ, ಅಶಾಂತಿ, ಕಷ್ಟ, ಆರೋಗ್ಯ ಸಮಸ್ಯೆ, ಹೀಗೆ ಈ ಎಲ್ಲವನ್ನು ನಿಮ್ಮನ್ನು ಅಥವಾ ನಿಮ್ಮ ಕುಟುಂಬವನ್ನು ಕಾಡ್ತಾ ಇದೆಯಾ? ಹಾಗಿದ್ರೆ ಎಚ್ಚರ ವಹಿಸುವುದು ಒಳ್ಳೆಯದು. ನಿಮಗೂ ಕೂಡ ವಾಮಾಚಾರ ಮಾಟಮಂತ್ರಗಳಿಂದ ಕೆಡುಕಾಗ್ತಾ ಇದ್ದರೆ ಅದರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವುದು ಉತ್ತಮ. ಹಾಗಾದರೆ ನಿಮ್ಮ ಮೇಲೆ ಮಾಟಮಂತ್ರ ವಾಮಾಚಾರ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳುವುದು ಹೇಗೆ? ಅದರಿಂದ ಕಂಡುಬರುವ ಲಕ್ಷಣಗಳಾದರೂ ಏನು? ಒಬ್ಬ ವ್ಯಕ್ತಿಯ ಮೇಲೆ ವಾಮಾಚಾರ ನಡೆದಿದ್ದರೆ ಉಸಿರಾಟದ ಸಮಸ್ಯೆಯಲ್ಲಿ ಉಬ್ಬಸ ಹೆಚ್ಚಾಗುತ್ತದೆ. ಈ ಲಕ್ಷಣ ಕಂಡುಬಂದಲ್ಲಿ ವಾಮಾಚಾರ ಮಾಟಮಂತ್ರ ಕೈಚಳಕವಾಗಿದೆ ಅಂತ. ಇದಿಷ್ಟೇ ಅಲ್ಲದೆ ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗ್ತಾ ಇದ್ದರೆ, ಅಲ್ಲದೆ ಆ ವ್ಯಕ್ತಿಯ ನಾಡಿಯ ವೇಗವನ್ನು ಹೆಚ್ಚಾಗಿಸುತ್ತಾ ಇದ್ದರೆ, ಇನ್ನು ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತೆ. ಯಾರ ಮೇಲೆ ಯಂತ್ರಗಳ ಪ್ರಯೋಗವಾಗ್ತಾ ಇರುತ್ತೋ ಆ ವ್ಯಕ್ತಿ ನಿದ್ದೆ ಮಾಡ್ತಾ ಇದ್ದರೆ ಅವನು ಇದ್ದಕ್ಕಿದ್ದಂತೆ ಕಿರುಚಾಡ್ತಾ ಎದ್ದು ಬಿಡುತ್ತಾನೆ. ಅಲ್ಲದೆ ಭಯಾನಕ ಕನಸುಗಳು ಬೀಳುತ್ತವೆ. ಈ ರೀತಿ ಪದೇ ಪದೇ ಇಂತಹ ಕನಸುಗಳು ಬೀಳುತ್ತಾ ಇದ್ದರೆ ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಒಬ್ಬ ವ್ಯಕ್ತಿಯ ಮೇಲೆ ಮಾಟಮಂತ್ರ ನಡೆದಿದ್ದರೆ ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿರುತ್ತಾನೆ. ಆತನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ವಾಮಾಚಾರದಿಂದ ಆತನ ನಿಜ ವ್ಯಕ್ತಿತ್ವವೇ ಬದಲಾಗಿ ಹೋಗಿಬಿಡುತ್ತೆ. ಕೆಲವೊಮ್ಮೆ ದೈಹಿಕವಾಗಿ ತನ್ನನ್ನು ತಾನೇ ಹಿಂಸಿಸಿಕೊಳ್ಳುತ್ತಾನೆ. ಹಾಗಾದರೆ ಈ ತಂತ್ರವಿದ್ಯೆ ಆರಂಭವಾಗಿದ್ದು ಹೇಗೆ? ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳು ಇವೆ. ಉತ್ತಮ ಗುಣವುಳ್ಳ ವ್ಯಕ್ತಿ ದೇವರ ಬಳಿ ದೇವರೇ ನನ್ನ ಇಚ್ಛೆಯನ್ನು ಪೂರೈಸು ಅಂತ ಬೇಡಿಕೊಳ್ಳುತ್ತಾನೆ. ಆದರೆ ತಂತ್ರ ಸಾಧನೆಯಲ್ಲಿ ತೊಡಗುವವನು ದೇವರನ್ನು ಒಲಿಸಿಕೊಳ್ಳಲು ಬಲವಂತವಾಗಿ ಮಾಟಮಂತ್ರದ ಮೊರೆ ಹೋಗ್ತಾರೆ. ಇನ್ನು ನಿಮ್ಮ ಮೇಲೂ ಮಾಟಮಂತ್ರ ಪ್ರಯೋಗ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳುವುದು ಹೇಗೆ? ಅದರ ಬಗ್ಗೆನೂ ಹೇಳ್ತೀವಿ ಕೇಳಿ. ರಾತ್ರಿಯಲ್ಲಿ ಹಾಸಿಗೆಯ ಕೆಳಗೆ ಒಂದು ಗಾಜಿನ ಲೋಟವನ್ನು ಅಥವಾ ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟು ಮನಸ್ಸಿನಲ್ಲಿ ದೇವರನ್ನು ನೆನೆಸಿಕೊಳ್ಳುತ್ತಾ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯತೆವಿದ್ದರೆ ಅದು ತಿಳಿಯುವಂತೆ ಮಾಡು ಅಂತ ಬೇಡಿಕೊಂಡು ಮಲಗಿ. ಇದರಿಂದ ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿಯ ಅರಿವು ಬಹುಬೇಗ ದೂರವಾಗುತ್ತದೆ. ಒಂದು ವೇಳೆ ನೀವು ತುಂಬಿಸಿಟ್ಟಿದ್ದ ಆ ನೀರು ಕಡಿಮೆ ಆಗಿದ್ರೆ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ. ಇದಿಷ್ಟೇ ಅಲ್ಲದೆ ನೀರಿಟ್ಟು ಮಲಗಿದ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನು ಒಂದು ಗಿಡಕ್ಕೆ ಹಾಕಿ.
ಅದನ್ನು 8 ದಿನದವರೆಗೆ ನಿರಂತರವಾಗಿ ಇದನ್ನು ಮಾತ್ರ ನೆನ್ಪಿಟ್ಟುಕೊಳ್ಳಿ, ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ದರೆ ಆ ಸಸ್ಯವು ಅದನ್ನು ಹೀರಿಕೊಳ್ಳುತ್ತೆ. ಮಾಟ ಮಂತ್ರ ಆ ವ್ಯಕ್ತಿಯ ಮೇಲೆ ಆಗಾಗಲೇ ಗಾಢ ಪರಿಣಾಮ ಬೀರ್ತಾ ಇದ್ರೆ ಆ ಗಿಡ 3 ರಿಂದ 4 ದಿನಗಳಲ್ಲಿ ಒಣಗಿ ಹೋಗುತ್ತದೆ. ಇನ್ನು ಸ್ನೇಹಿತರೆ, ಇದೀಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ತಂತ್ರಶಕ್ತಿಗಳ ದುರುಪಯೋಗವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದರೆ ಕೆಲವರು ಯಾರಿಗೂ ಗೊತ್ತಿಲ್ಲದ ಹಾಗೆ ವಾಮಾಚಾರ ಮಾಡುತ್ತಿರುತ್ತಾರೆ. ಭಗವಾನ್ ಶಿವನು ಶುಭ ಕಾರ್ಯಗಳಿಗಾಗಿ 80% ತಂತ್ರಶಕ್ತಿಗಳನ್ನು ರಚಿಸಿದ್ರು. ಇನ್ನೂ 20% ಕಾಳಿ ಮಾತೆಯು ಸೃಷ್ಟಿಸಿದಳು ಎನ್ನುವ ಉಲ್ಲೇಖವಿದೆ. ಸ್ವಾರ್ಥಿ ಜನರು ಶುಭ ಕಾರ್ಯಗಳಿಗೆ ಬಳಸದೆ ಈ 2 ಭಾಗವನ್ನು ಒಟ್ಟುಗೂಡಿಸಿ ದುಷ್ಟಶಕ್ತಿಗಳನ್ನು ಒಲಿಸಿಕೊಳ್ಳುತ್ತಾರೆ. ಇದರಿಂದ ಬೇರೆಯವರ ಮನೆ ಹಾಳು ಮಾಡಲು ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ವಾಮಾಚಾರಕ್ಕೆ ಸಿಲುಕಿ ಅದೆಷ್ಟೋ ಜನ ಪ್ರಾಣವನ್ನು ಸಹ ಕಳೆದುಕೊಂಡಿದ್ದಾರೆ. ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೇ ಮಾಟ ಮಂತ್ರ, ವಾಮಾಚಾರ, ದುಷ್ಟಶಕ್ತಿ ಕಾಟದಿಂದ ಬಳಲ್ತಾ ಇದ್ರೆ ಕೆಳಗೆ ಕಾಣಿಸುತ್ತಿರುವ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ.